ಕ್ಷೇತ್ರಕ್ಕೆ ದಳಪತಿ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಬಹುಶಃ ಅಧಿಕೃತವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಪರ್ಧೆಯನ್ನು ಘೋಷಣೆ ಮಾಡಬಹುದು. ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲಿ ಕಾರ್ಯಕರ್ತರು ಚನ್ನಪಟ್ಟಣ ಬಿಟ್ಟು ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕುಮಾರಸ್ವಾಮಿ ಅವರೇನಾದರೂ ಮಂಡ್ಯದಿಂದ ಲೋಕಸಭೆಗೆ ನಿಂತು ಗೆದ್ದರೆ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಆಗಬೇಕಾಗುತ್ತೆ. ಆಗ ಅಲ್ಲಿ ಬೇರೆ ಯಾರಾದರೂ ಬರಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರ ನಿರ್ಗಮನ ಚನ್ನಪಟ್ಟಣದ ಕಾರ್ಯಕರ್ತರಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದೆ ಅಂತ ಅನ್ಸುತ್ತೆ. ಹಾಗಾಗಿ ಅಲ್ಲಿಂದ ಹೋಗಬೇಡಿ ಅಂತ ಅಲ್ಲಿ ಕೇಳ್ತಾ ಇದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರ ಮಂಡ್ಯ ಲೋಕಸಭಾ ಸ್ಪರ್ಧೆಯ ಬಗ್ಗೆ ಘೋಷಣೆ ಮಾಡಬಹುದು. ರಾಮನಗರ ಕಾರ್ಯಕರ್ತರನ್ನ ಮನವೊಲಿಸಿ ನಿರ್ಧಾರ ಕೈಗೊಳ್ತಾರೆ ಅಂತ ಹೇಳಲಾಗಿದೆ. ಮತ್ತೊಂದು ಕಡೆ ಮಂಡ್ಯ ಸ್ಪರ್ಧೆ ಖಚಿತವಾಗ್ತಾ ಇದ್ದ ಹಾಗೇನೆ ಸುಮಲತಾ ಜೊತೆಗೆ ಎಚ್ ಡಿ ಕೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ನಿಮ್ಮ ಬೆಂಬಲ ನಮಗೆ ಬೇಕು ಅಂತ ಎಚ್ ಡಿ ಕೆ ಮನವಿ ಮಾಡಿದ್ದಾರಂತೆ. ಆದರೆ ಬೆಂಬಲ ಬಗ್ಗೆ ಎಚ್ ಡಿ ಕೆ ಅವರಿಗೆ ಯಾವುದೇ ರೀತಿ ರೆಬೆಲ್ ಲೇಡಿ ರೆಸ್ಪಾಂಡ್ ಮಾಡಿಲ್ಲ, ರಿಯಾಕ್ಟ್ ಮಾಡಿಲ್ಲ ಅಂತ ಹೇಳಲಾಗಿದೆ. ಏನು ಹೇಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ನಾಗೇಂದ್ರ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ, ಮಂಡ್ಯ ರಣಕಣ ಒಂದು ಕಡೆ ಬಹಳ ಕುತೂಹಲ ಕೆರಳಿಸಿರೋದು ಸುಮಲತಾ ಏನು ಮಾಡ್ತಾರೆ ಈಗ ಅಂತ ಹೇಳೋದ್ರ ವಿಚಾರದಲ್ಲಿ. ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ರೆ ಚನ್ನಪಟ್ಟಣ ಬಿಟ್ಟು ಹೋಗಬೇಡಿ ಅಂತ ಕಾರ್ಯಕರ್ತರು ಒಂದಷ್ಟು ಜನ ಕೇಳ್ತಾ ಇದ್ದಾರೆ. ಏನು ನಡೆದಿದೆ ಮಂಡ್ಯದಲ್ಲಿ, ಏನಾಗಬಹುದು? ಇವತ್ತು ಪ್ರಮುಖವಾಗಿ ಶ್ರೀಲಕ್ಷ್ಮಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಧಿಕೃತವಾದಂತಹ ಘೋಷಣೆಯನ್ನು ಮಾಡಲಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ JDSನ ಕೋರ್ ಕಮಿಟಿ ಮೀಟಿಂಗ್ ಆರಂಭ ಆಗುತ್ತೆ. GT ದೇವೇಗೌಡ ಅವರ ನೇತೃತ್ವದಲ್ಲಿ JP ನಗರದಲ್ಲಿರುವಂಥ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಈ ಕೋರ್ ಕಮಿಟಿ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ನೆಲ್ಲ ಒಂದಷ್ಟು ಚರ್ಚೆಗಳನ್ನು ನಡೆಸಿ ಆ ಬಳಿಕ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಕಣಕ್ಕಿಳಿಯೋದರ ಬಗ್ಗೆ ಅಧಿಕೃತವಾಗಿ ಘೋಷಣೆಯನ್ನು ಮಾಡಲಿದ್ದಾರೆ. ನೋಡಿ, ಈಗ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿರುವಂಥದ್ದು. ಯಾಕೆಂದರೆ ಒಂದು ಕಡೆ ಚನ್ನಪಟ್ಟಣ, ಅದರಲ್ಲೂ ರಾಮನಗರ ಭಾಗದ JDS ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಕೂಡ ರಾಮನಗರವನ್ನು ಬಿಟ್ಟುಕೊಟ್ಟು ಹೋಗಬಾರದು ಅಂತೇಳಿ. ಒಂದು ವೇಳೆ ಅವರು ಮಂಡ್ಯದಿಂದ ಲೋಕಸಭಾ ಚುನಾವಣೆ ಅಖಾಡಕ್ಕೆ ಧುಮುಕಿದೆ ಆದರೆ ಇಲ್ಲಿ ಅವರು ರಾಮನಗರವನ್ನು ಬಿಟ್ಕೊಡ್ಬೇಕಾಗತ್ತೆ. ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರು DCM ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ತಿದ್ದಾರೆ ರಾಮನಗರದ ಭಾಗದಲ್ಲಿ. ಒಂದು ವೇಳೆ ಕುಮಾರಸ್ವಾಮಿ ಅವರು ರಾಮನಗರ ಬಿಟ್ಟು ಮಂಡ್ಯದ ಕಡೆ ಹೋಗಿದ್ದೆ ಆದರೆ ರಾಮನಗರದಲ್ಲಿ JDSಗೆ ಕುಂಠಿತ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಅಲ್ಲಿನ JDS ಕಾರ್ಯಕರ್ತರು, ಚನ್ನಪಟ್ಟಣದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಕೂಡ ನೀವು ಹೋಗಬಾರ್ದು, ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಂಡ್ಯದ ಅಖಾಡಕ್ಕೆ ಇಳಿಸಿ ಅಂತೇಳಿ ಒಂದಷ್ಟು ಮನವಿಯನ್ನು ಮಾಡಿಕೊಂಡಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಕೂಡ ಒಂದಷ್ಟು ಮನವಿ ಮಾಡಿಕೊಳ್ಳುವಂಥ ಕೆಲಸವನ್ನ ಮಾಡಿದ್ರು. ಆದರೆ ಅಳೆದು ತೂಗಿ ದಳಪತಿ. ಆಲ್ ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ.